ಕರಾವಳಿ ಭಾಗದಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇದೆ. ಅದರ ಪರಿಣಾಮ ಸಾಲು ಸಾಲು ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮಂಗಳೂರಿನಲ್ಲಿ ಮಳೆಯಬ್ಬರ, ಗೋಡೆ ಕುಸಿತವಾಗಿದೆ. ಅವಶೇಷಗಳಡಿ ಸಿಲುಕಿ ತಾಯಿ ಮಕ್ಕಳು ಒದ್ದಾಟವನ್ನು ನಡೆಸ್ತಾ ಇದ್ದಾರೆ. ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ತಾಯಿ ಮತ್ತು ಇನ್ನೊಂದು ಮಗು ಇರುವಂತಹದ್ದು ಗೊತ್ತಾಗ್ತಾ ಇದೆ. ಮಗುವಿನ ರಕ್ಷಣೆಗಾಗಿ ತಾಯಿ ಅಂಗಲಾಚುತ್ತಾ ಇರುವಂತಹ ದೃಶ್ಯ ಕೂಡ ಕರುಳನ್ನು ಹಿಂಡುತ್ತಾ ಇದೆ. ಮೊಂಟೆ ಪೊದವು ಕೋಡಿಯಲ್ಲಿ ಕರುಳು ಹಿಂಡುವಂತಹ ದೃಶ್ಯ ಕಂಡು ಬರ್ತಾ ಇರುವಂಥದ್ದು. ಗೋಡೆ ಕುಸಿತದಿಂದ ಒಂದೇ ಕುಟುಂಬದ 5 ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗಾಗಲೇ ಒಂದು ಮಹಿಳೆಯನ್ನ ಹೊರತೆಗೆದಿರುವಂಥದ್ದು. 60 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅವಶೇಷಗಳಡಿ ತಾಯಿ ಮತ್ತು ಮಕ್ಕಳು ಸಿಲುಕಿಕೊಂಡಿದ್ದಾರೆ. ಒಂದು ಮಗುವಲ್ಲಿ ಅರಚುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಮಗು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂಥದ್ದು. ಮತ್ತೊಂದು ಕಡೆ ತಾಯಿ ಆ ಗೋಡೆಯ ಅಡಿಯಲ್ಲಿ ಸಿಲುಕಿಕೊಂಡು ನಮ್ಮನ್ನು ರಕ್ಷಣೆ ಮಾಡಿ ಅಂಥೇಳಿ ಅಂಗಲಾಚುತ್ತಾ ಇದ್ದಾರೆ. NDRF, SDRF ಟೀಮ್ ಮತ್ತೊಂದು ಕಡೆ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಮೂವರನ್ನು ಕೂಡ ಸುರಕ್ಷಿತವಾಗಿ ಹೊರತರುವಂತಹ ನಿಟ್ಟಿನಲ್ಲಿ ಈಗ ಅವರು ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಈ ಗೋಡೆ ಕುಸಿಯೋದು, ಇಡೀ ಮನೆ ಸಂಪೂರ್ಣವಾಗಿ ಈ ರೀತಿ ಛಿದ್ರವಾಗೋದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗುತ್ತೆ. ಅಂತಹ ಸಂದರ್ಭದಲ್ಲೂ ತಾಯಿ ತನ್ನಿಬ್ಬರು ಮಕ್ಕಳನ್ನು ರಕ್ಷಿಸಬೇಕು ಅಂಥೇಳಿ ಯೋಚಿಸಿದ್ದಿದೆಯಲ್ಲ, ನಿಜಕ್ಕೂ ಗ್ರೇಟ್ ಅದು. ನೋಡಿ, ಆ ಪ್ರಮಾಣದಲ್ಲಿ ಗೋಡೆ ಬಿದ್ದಿದೆ, ಸಂಪೂರ್ಣವಾಗಿ ಇಡೀ ಮನೆ ಕುಸಿತವಾಗಿದೆ. ಅದು ಕೂಡ ಜಮ್ಮಿಟಿಗೆಯಿಂದ ನಿರ್ಮಿಸಿದಂತಹ ಗೋಡೆ. ಅದು ಎಷ್ಟು ವೆಯ್ಟ್ ಇರುತ್ತೆ ಅನ್ನೋದು ಗೊತ್ತಿದೆ. ಅಂತಹ ಸಂದರ್ಭದಲ್ಲೂ ಆ ಕ್ಷಣಾರ್ಧದಲ್ಲಿಯೇ 2 ಮಕ್ಕಳನ್ನು ತನ್ನ ಮಡಿಲಲ್ಲಿಟ್ಕೊಂಡು ರಕ್ಷಿಸುವಂತಹ ಪ್ರಯತ್ನವನ್ನು ತಾಯಿ ಮಾಡಿದ್ದಾರೆ. ನಮ್ಮನ್ನ ಕಾಪಾಡಿ ಅಂತ ಹೇಳಿ ತಾಯಿ ಗೋಗರಿತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಯಮಗಾತ್ರದ ಗೋಡೆ ಮೈ ಮೇಲೆ ಬಿದ್ದರೂ ಕೂಡ ತನ್ನೆರಡು ಮಕ್ಕಳನ್ನ ರಕ್ಷಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಾಯಿ ಮಾಡಿರುವಂತಹ ಪ್ರಯತ್ನ ಕೂಡ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ 2 ಮಕ್ಕಳನ್ನು ಕೂಡ ತನ್ನ ಮಡಿಲಲ್ಲಿ ಇಟ್ಕೊಂಡಿದ್ದಾರೆ. ಗೋಡೆ ಅವು ಮಕ್ಕಳ ಮೇಲೆ ಬೀಳುವಂತಹ ಸನ್ನಿವೇಶವನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಮಗುವಲ್ಲಿ ಆಕ್ಟಿವ್ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಮಗು ಪ್ರಜ್ಞೆಯನ್ನು ತಪ್ಪಿರುವಂಥದ್ದು. ಮೂವರನ್ನು ಕೂಡ ಈಗ ಹೊರತೆಗೆಯುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಸಾಗ್ತಾ ಇದೆ. ಒಂದು ಕಡೆ ಕುಸಿದಿರುವ ಮನೆಯನ್ನ ಗಮನಿಸ್ತಾ ಇದ್ದೀರಿ. ಮನೆ ಒಳಗಿದ್ದಂತಹ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದು ಮಣ್ಣು ಬಂದಿರೋದನ್ನ ಗಮನಿಸ್ತಾ ಇದ್ದೀರಿ. ಅದರ ನಡುವೆ ತನ್ನಿಬ್ಬರು ಮಕ್ಕಳನ್ನ ರಕ್ಷಿಸಬೇಕು ಅಂಥೇಳಿ ಕೊನೆಯ ಹಂತದವರೆಗೂ ಕೂಡ ತಾಯಿ ಪ್ರಯತ್ನಿಸಿರೋದು ಕೂಡ ಈ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ. ಜಮ್ಮಿಟಿಕೆಯ ಗೋಡೆ ಮೈ ಮೇಲೆ ಬಿದ್ದರೂ ಕೂಡ ತನ್ನೆರಡು ಮಕ್ಕಳನ್ನ ಯಾವ ರೀತಿ ತಾಯಿ ರಕ್ಷಿಸಿದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಮ್ಮನ್ನ ಕಾಪಾಡಿ ಅಂತ ಹೇಳಿ ತಾಯಿ ಈಗ ಅಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ತುಂಬ ಸಿಚುವೇಶನ್ ಅಲ್ಲಿ ಕ್ರಿಟಿಕಲ್ ಇದೆ. ಒಂದು ಕಡೆ ಮಣ್ಣಿದೆ, ಮತ್ತೊಂದು ಕಡೆ ಭಾರೀ ಗಾತ್ರದ ಗೋಡೆ ಬಿದ್ದಿದೆ.
ಮತ್ತು ಯಾವಾಗ ಮಣ್ಣು ಕುಸಿಯಿತು ಅನ್ನುವಂತಹ ಭೀತಿ ಇದೆ. ಇದರ ನಡುವೆ ಮೂವರನ್ನು ಕೂಡ ಸುರಕ್ಷಿತವಾಗಿ ಹೊರತರಬೇಕು. ಆ ನಿಟ್ಟಿನಲ್ಲಿ ಈಗ NDRF ಮತ್ತು SDRFನ ಟೀಮ್ ಆಪರೇಷನನ್ನು ಆರಂಭಿಸಿರುವಂಥದ್ದು. ಸುರಕ್ಷಿತವಾಗಿ ಮೂವರನ್ನು ಹೊರತರುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಮಲಗಿದ್ದ ಜಾಗದಲ್ಲಿಯೇ ಗೋಡೆ ಕುಸಿದಿದೆ. ತನ್ನಿಬ್ಬರು ಮಕ್ಕಳನ್ನು ಕೂಡ ತಾಯಿ ರಕ್ಷಿಸಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಕ್ಷಣದಲ್ಲಿ ಅಂದರೆ ಗೋಡೆ ಮಣ್ಣು ಕುಸಿಯೋದು, ಗೋಡೆ ಸಡನ್ನಾಗಿ ಬೆನ್ಮೇಲೆ ಬೀಳೋದು ಕೆಲವೇ ಕ್ಷಣಗಳಲ್ಲಿ ನಡೆಯುವಂತಹ ಘಟನೆ ಇದು. ಆ ಸಂದರ್ಭದಲ್ಲೂ ಕೂಡ ತನ್ನ ಮಕ್ಕಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ತಾಯಿ ಮಾಡಿರುವಂತಹ ಸಾಹಸವನ್ನು ಕೂಡ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ ಕೈಯನ್ನು ಹೇಗೆ ಅಡ್ಡ ಇಟ್ಟಿದ್ದಾರೆ ಅಂಥೇಳಿ. ಗೋಡೆ ಮಗುವಿಗೆ ತಾಗದೇ ಇರುವಂತಹ ರೀತಿಯಲ್ಲಿ ಹೇಗೆ ಭುಜವನ್ನು ಗೋಡೆಗೆ ಅಡ್ಡ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಷ್ಟೂ ಗಾತ್ರದ ಗೋಡೆಯನ್ನು ಮೈ ಮೇಲೆ ಹಾಕ್ಕೊಂಡು ತನ್ನಿಬ್ಬರು ಮಕ್ಕಳನ್ನು ರಕ್ಷಿಸುವಂತಹ ಕೆಲಸಕ್ಕೆ ಅಲ್ಲಿ ತಾಯಿ ಮುಂದಾಗಿರುವಂಥದ್ದು. ಒಂದು ಮಗು ಈಗ ಪ್ರಜ್ಞೆ ತಪ್ಪಿದಂತಹ ಸ್ಥಿತಿಯಲ್ಲಿರುವಂಥದ್ದು, ಮತ್ತೊಂದು ಮಗು ತಾಯಿಯ ಮಡಿಲಲ್ಲಿ ಸಿಲುಕೊಂಡಿರುವಂಥದ್ದು. ಈಗ ಮೂವರನ್ನು ಕೂಡ ಹೊರತರುವಂತಹ ಕೆಲಸ ಮಾಡಬೇಕಿದೆ. ಸುರಕ್ಷಿತವಾದಂಗೆ ಅವರನ್ನು ಹೊರತರುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ತುಂಬ ನಾಜೂಕಾಗಿ ಅವರನ್ನು ಹೊರತರಬೇಕಾದಂತಹ ಪರಿಸ್ಥಿತಿ ಇರುವಂಥದ್ದು. ಯಾಕೆಂದರೆ ಒಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇದೆ, ಯಾವ ಕ್ಷಣದಲ್ಲಿ ಮತ್ತೆ ಮಣ್ಣು ಕುಸಿಯುತ್ತೋ ಗೊತ್ತಿಲ್ಲ. ಹಾಗಾಗಿ ಅವರನ್ನು ಈಗ ಹೊರತರೋದೇ NDRF ಮತ್ತು SDRF ಮುಂದಿರುವಂತಹ ಚಾಲೆಂಜ್. ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. NDRF ಮತ್ತು SDRF ನಿರಂತರವಾಗಿ ಈಗ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ ಮೂವರನ್ನು ಹೊರತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ.